ಆಷಾಢದಲ್ಲಿ ಈ 3 ಕೆಲಸ ಮಾಡಿದರೆ ಅದೃಷ್ಟವೇ ಬೆನ್ನಿಗೆ ನಿಲ್ಲುವುದು. ಸಾಮಾನ್ಯವಾಗಿ ಆಷಾಢ ಮಾಸ ಆರಂಭವಾಗುತ್ತಿದ್ದಂತೆ ಮಳೆಗಾಲ ಶುರು ಎನ್ನಲಾಗುತ್ತದೆ. ಆಷಾಢ ಮಾಸವನ್ನು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ನಮ್ಮ ಸಂಪ್ರದಾಯದಲ್ಲಿ ಪ್ರತಿಯೊಂದು ಮಾಸಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಒಂದೊಂದು ಮಾಸಗಳ ಹಿಂದೆ ಒಂದೊಂದು ವಿಭಿನ್ನವಾದ ಅರ್ಥಗಳಿದೆ. ಇನ್ನು ಈ ಮಾಸಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವ ಒಂದು ಮಾಸ ಎಂದರೆ ಅದು ಆಷಾಢ. ಸಾಮಾನ್ಯವಾಗಿ ಈ ಮಾಸ ಆರಂಭವಾಗುತ್ತಿದ್ದಂತೆ ಮಳೆಗಾಲ ಶುರು ಎನ್ನಲಾಗುತ್ತದೆ. ಆಷಾಢ ಮಾಸವನ್ನು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಇನ್ನು ಈ ಮಾಸಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳಿವೆ. ಈ ಮಾಸದಲ್ಲಿ ಮಾಡಬಾರದ ಹಾಗೂ ಮಾಡಬೇಕಾದ ಕೆಲಸಗಳು ಸಹ ಇದೆ. ಆ ಕೆಲಸಗಳು ಏನು ಹಾಗೂ ಈ ಮಾಸದ ಪ್ರಾಮುಖ್ಯತೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆಷಾಢ ಮಾಸದಲ್ಲಿ ಈ 3 ಕೆಲಸ ಮಾಡಿದರೆ ಅದೃಷ್ಟ. ಮೊದಲನೆಯದಾಗಿ, ಆಷಾಢ ಮಾಸವನ್ನು ಇಷ್ಟಾರ್ಥ ಈಡೇರಿಕೆಯ ಮಾಸ ಎಂದು ಕರೆಯುತ್ತಾರೆ. ಈ ಮಾಸದಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ನೀವು ಎಷ್ಟು ವಿಷ್ಣುವನ್ನು ಪೂಜಿಸುತ್ತೀರೋ ಅಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ. ಎರಡನೆಯದಾಗಿ, ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವಿನ ಜೊತೆಗೆ ಜಲದೇವರು ಮತ್ತು ದೇವತೆಯನ್ನು ಪೂಜಿಸಬೇಕು. ಇದು ಸಂಪತ್ತು ಮತ್ತು ಅದೃಷ್ಟವನ್ನು ನೀಡುತ್ತದೆ. ಹಾಗೂ ಈ ಮಾಸದಲ್ಲಿ ಮಂಗಳ ದೇವನನ್ನು ಪೂಜಿಸುವುದು ಉತ್ತಮ. ಇದರಿಂದ ಜೀವನದಲ್ಲಿ ಯಾವತ್ತೂ ಸಮಸ್ಯೆ ಉಂಟಾಗುವುದಿಲ್ಲ. ಮೂರನೆಯದಾಗಿ, ಆಷಾಢ ಮಾಸದಲ್ಲಿ ದುರ್ಗಾದೇವಿಯನ್ನು ಪೂಜಿಸುವುದು ಕೂಡ ಅತ್ಯಂತ ಶುಭಕರವಾಗಿರುತ್ತದೆ. ಈ ಸಮಯದಲ್ಲಿ ನಾವು ಮಾಡುವ ದುರ್ಗಾದೇವಿಯ ಪೂಜೆಯು ನಮಗೆ ಮಂಗಳಕರ ಹಾಗೂ ಶುಭ ಫಲವನ್ನು ಕರುಣಿಸುತ್ತದೆ ಎನ್ನುವ ನಂಬಿಕೆ ಇದೆ. ಆಷಾಢ ಮಾಸದಲ್ಲಿ ಏನು ಮಾಡಬೇಕು? 1. ಆಷಾಢ ಮಾಸದಲ್ಲಿ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತುಳಸಿಯನ್ನು ಪೂಜಿಸಿ ಮಂತ್ರ ಪಠಣಗಳನ್ನು ಪಠಿಸಿ. 2. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಶಿವಾಯ, ಓಂ ರಾಮದೂತಾಯ ನಮಃ, ಓಂ ಕ್ರೀಂ ಕೃಷ್ಣಾಯ ನಮಃ ಮತ್ತು ಓಂ ರಾಂ ರಾಮಾಯ ನಮಃ ಎಂಬ ಮಂತ್ರಗಳನ್ನು ಪಠಿಸಿ. 3. ಪ್ರತಿದಿನ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. 4. ಆಷಾಢ ಮಾಸದಲ್ಲಿ ವಿಷ್ಣು, ತಾಯಿ ಲಕ್ಷ್ಮಿ, ಶಿವ, ತಾಯಿ ಪಾರ್ವತಿ ಮತ್ತು ಸೂರ್ಯದೇವರನ್ನು ಪೂಜಿಸುವ ಸಂಪ್ರದಾಯವಿದೆ. 5. ಆಷಾಢ ಮಾಸದಲ್ಲಿ ದಾನ, ಯಾಗ, ಉಪವಾಸ, ದೇವತಾರಾಧನೆ ಮತ್ತು ಪಿತೃಗಳ ಪೂಜೆಯನ್ನು ಮಾಡುವುದರಿಂದ ಅದೃಷ್ಟವು ನಿಮಗೆ ಒಲವು ತೋರುತ್ತದೆ ಮತ್ತು ನೀವು ಸಕಲ ಸುಖಗಳನ್ನು ಪಡೆಯುತ್ತೀರಿ. 6. ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿ ಮತ್ತು ಹಣ, ಬಟ್ಟೆ, ಛತ್ರಿ, ನೀರು, ಧಾನ್ಯ ಸೇರಿದಂತೆ ಇತ್ಯಾದಿ ವಸ್ತುಗಳನ್ನು ದಾನ ಮಾಡಿ. 7. ಆಷಾಢ ಮಾಸದ ತೀರ್ಥಯಾತ್ರೆಗೆ ವಿಶೇಷ ಮಹತ್ವವಿದೆ. ಇದನ್ನು ಮಾಡುವುದರಿಂದ ದೈಹಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ. 8. ಆಷಾಢ ಮಾಸದಲ್ಲಿ ದೇವಶಯನಿ ಏಕಾದಶಿ, ಚತುರ್ಮಾಸ ಆರಂಭ, ಗುಪ್ತ ನವರಾತ್ರಿ ಆರಂಭ, ಗುರು ಪೂರ್ಣಿಮೆ ಮುಂತಾದ ಹಲವು ಪ್ರಮುಖ ಉಪವಾಸ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಆಷಾಢ ಮಾಸದಲ್ಲಿ ಏನು ಮಾಡಬಾರದು? 1. ಆಷಾಢ ಮಾಸದಲ್ಲಿ ಬದನೆಕಾಯಿ, ಉದ್ದಿನಬೇಳೆ, ಎಲೆಕೋಸು, ಬೆಳ್ಳುಳ್ಳಿ, ಈರುಳ್ಳಿ ಇತ್ಯಾದಿ ಆಹಾರ ಪದಾರ್ಥಗಳ ಸೇವನೆಯನ್ನು ತಪ್ಪಿಸಬೇಕು. 2. ಈ ಮಾಸದಲ್ಲಿ ಮಾಂಸ, ಮೀನು, ಮದ್ಯ, ಇತರೆ ಅಮಲು ಪದಾರ್ಥಗಳನ್ನು ಮತ್ತು ಅನೈತಿಕ ಕೃತ್ಯಗಳಿಂದ ದೂರವಿರಬೇಕು. 3. ಆಷಾಢ ಮಾಸದಲ್ಲಿ ಎಲೆ ಮತ್ತು ಹಸಿರು ತರಕಾರಿಗಳನ್ನು ತಿನ್ನಬಾರದು ಮತ್ತು ಎಣ್ಣೆ ಪದಾರ್ಥಗಳನ್ನು ತ್ಯಜಿಸಬೇಕು. 4. ಈ ಮಾಸದಲ್ಲಿ ಕೋಪ, ಅಹಂಕಾರ, ತಳಮಳ ಮುಂತಾದವುಗಳಿಂದ ದೂರವಿರಿ. 5. ಈ ತಿಂಗಳಲ್ಲಿ ಯಾರನ್ನು ಅವಮಾನಿಸಬೇಡಿ ಅಥವಾ ನಿಂದನೀಯ ಪದಗಳನ್ನು ಬಳಸಿ ಮಾತನಾಡಬೇಡಿ. 6. ಅಲ್ಲದೆ ನಿಮ್ಮ ಮನೆಗೆ ಯಾವುದೇ ಅತಿಥಿಗಳು ಬಂದರೆ ಅವರನ್ನು ಎಂದಿಗೂ ಬರಿಗೈಯಲ್ಲಿ ಹಿಂತಿರುಗಲು ಬಿಡಬೇಡಿ. ಈ ಮಾಸವನ್ನು ಆಷಾಢ ಮಾಸವೆಂದು ಏಕೆ ಕರೆಯುತ್ತಾರೆ? ಆಷಾಢ ಮಾಸಕ್ಕೆ ಉತ್ತರಾಷಾಢ ನಕ್ಷತ್ರ ಎನ್ನುವ ಹೆಸರನ್ನು ಇಡಲಾಗಿದೆ. ಮತ್ತೊಂದೆಡೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ಹುಣ್ಣಿಮೆಯ ದಿನದಂದು ಚಂದ್ರನಿಗಿರುವ ನಕ್ಷತ್ರದ ಹೆಸರನ್ನು ಆಯಾ ಮಾಸಕ್ಕೆ ಇಡಲಾಗುತ್ತದೆ. ಈ ಮಾಸದಲ್ಲಿ ಚಂದ್ರನು ಉತ್ತರಾಷಾಢ ನಕ್ಷತ್ರದಲ್ಲಿರುವುದರಿಂದ ಇದನ್ನು ಆಷಾಢ ಮಾಸವೆಂದು ಕರೆಯಲಾಗುತ್ತದೆ.
ಆಷಾಢ ಮಾಸ ಅಶುಭವೇ? ಭಾರತೀಯರು ಈ ಮಾಸವನ್ನು ಅತ್ಯಂತ ಅಶುಭ ಮಾಸವೆಂದು ಪರಿಗಣಿಸುತ್ತಾರೆ. ಈ ಮಾಸದಲ್ಲಿ ಭಾರತೀಯರು ಶುಭ ಕಾರ್ಯವನ್ನಾಗಲಿ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರುವುದಾಗಲಿ ಮಾಡುವುದು. ಇದರ ಹಿಂದಿನ ಕಾರಣವೇನು? ಬನ್ನಿ ತಿಳಿದುಕೊಳ್ಳೋಣ. 1. ಆಷಾಢ ಮಾಸದಲ್ಲಿ ವಿಪರೀತ ಮಳೆಯಾಗುವ ಕಾರಣದಿಂದ ಮದುವೆಯಂತಹ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗುತ್ತದೆ. 2. ಆಷಾಢ ಮಾಸ ಮುಗಿದು ಹೊಸ ಮಾಸ ಆರಂಭವಾಗುವವರೆಗೆ ಈಗಷ್ಟೇ ಮದುವೆಯಾದ ಹೆಣ್ಣು ಮಗಳು ತನ್ನ ಪತಿ ಮನೆಯನ್ನು ತೊರೆದು ತವರು ಮನೆಗೆ ಹೋಗುತ್ತಾಳೆ. ಇದಕ್ಕೆ ಅನೇಕ ಕಾರಣಗಳಿವೆ. ಗಂಡ ಹೆಂಡತಿ ಈ ಮಾಸದಲ್ಲಿ ಸೇರಿದರೆ ಅಶುಭವೆಂದು ಹೇಳಲಾಗುತ್ತದೆ. ಇನ್ನು ಅತ್ತೆ ಸೊಸೆಯರು ಈ ಮಾಸದಲ್ಲಿ ಒಂದೇ ಮನೆಯಲ್ಲಿದ್ದರೆ ಅವರಿಬ್ಬರ ನಡುವೆ ಮನಸ್ತಾಪ ಉಂಟಾಗುತ್ತದೆ ಎಂದು ಹೀಗೆ ಮಾಡುತ್ತಾರೆ. ಆಷಾಢ ಮಾಸದಲ್ಲಿ ಶುಭ ಅಥವಾ ಮಂಗಳಕರ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿದ್ದರೂ ದೇವರ ಪೂಜೆ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಆಷಾಢ ಮಾಸದಲ್ಲಿ ನಾವು ದೇವರ ಪೂಜೆ ಮಾಡುವುದರಿಂದ ಅದು ನಮಗೆ ದುಪ್ಪಟ್ಟು ಲಾಭವನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ. ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.